ಹಾಯ್ ಬಾಸು, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾವೊಂದು ಪುಣ್ಯಕ್ಷೇತ್ರದ ಕಡೆ ಹೊರಟಿದ್ದೀವಿ. ಈ ಜಾಗದ ಬಗ್ಗೆ ನೀವು ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಒಂದಲ್ಲ ಒಂದು ವಿಡಿಯೋ ನೋಡೇ ಇರ್ತೀರ. ಅದೇ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ಎಷ್ಟು ಜನಕ್ಕೆ ಬ್ಯಾಂಗ್ಳೂರಿಂದ ಈ ದೇವಸ್ಥಾನಕ್ಕೆ ಹೇಗೆ ರೀಚ್ ಆಗೋದು ಮತ್ತು ಈ ದೇವಸ್ಥಾನದ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಈ ವಿಡಿಯೋದಲ್ಲಿ ಗೌಡ್ಗೆರೆಗೆ ಹೇಗೆ ರೀಚ್ ಆಗೋದು ಮತ್ತು ದೇವಸ್ಥಾನದ ಬಗ್ಗೆ A to Z ಡೀಟೇಲ್ಸ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಬ್ಯಾಂಗ್ಳೂರಿಂದ ಈ ದೇವಸ್ಥಾನಕ್ಕೆ ತುಂಬಾ ಹತ್ರ. ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಇಂದ ಬಂದರೆ ಈ ದೇವಸ್ಥಾನಕ್ಕೆ ಈಸಿಯಾಗಿ ರೀಚ್ ಆಗ್ಬೋದು. ಬ್ಯಾಂಗ್ಳೂರಿಂದ ಮೈಸೂರು ಎಕ್ಸ್ಪ್ರೆಸ್ ರೋಡಿಂದ ಬಂದರೆ ಮೊದಲು ನಮ್ಗೆ ಸಿಗೋದೆ ರಾಮನಗರ, ನೆಕ್ಸ್ಟು ಚನ್ನಪಟ್ಟಣದಿಂದ ಮುಂದೆ ಬಂದರೆ ನಮಗೆ ಲೆಫ್ಟ್ ಸೈಡಲ್ಲಿ ಮೆಕ್ಡಾನಲ್ಡ್ಸ್ ಮತ್ತು ಮದ್ದೂರು ಟಿಫನಿ ಸಿಗುತ್ತೆ. ಅಲ್ಲಿ ನಾವು ಸರ್ವಿಸ್ ರೋಡ್ಗೆ ತಗೋಬೇಕು. ನೀವ್ಯಾರಾದರೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ದಿರಾ ದೇವಸ್ಥಾನಕ್ಕೆ ಬೇಗ ಹೊರಟಿದ್ರೆ ಮದ್ದೂರು ಟಿಫಿನ್ಸಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅದೇ ಸರ್ವಿಸ್ ರೋಡಲ್ಲಿ ಮುಂದೆ ಬಂದರೆ ರೈಟ್ ಸೈಡಲ್ಲಿ ನಮಗೊಂದು ಅಂಡರ್ ಪಾಸ್ ಸಿಗುತ್ತೆ. ಅಲ್ಲಿ ರೈಟ್ ತಗೊಂಡು ಮುಂದೆ ಬರಬೇಕು. ಇದು ಬಂದು ಹಳೆ ಮೈಸೂರು ರೋಡು. ಅಲ್ಲಿಂದ ಮುಂದೆ ನಮಗೆ MTR ಹೋಟೆಲ್ ಸಿಗುತ್ತೆ. ಅಲ್ಲಿಂದ ರೈಟ್ ತಗೊಂಡು ಕುಣಿಗಲ್ ತುಮಕೂರು ಹೈವೇಗೆ ಜಾಯ್ನ್ ಆಗಬೇಕು. ಅಲ್ಲಿಂದ ನಮಗೆ ಗೌಡ್ಗೆರೆಗೆ ಈಸಿಯಾಗಿ ರೀಚ್ ಆಗ್ಬೋದು. ದೇವಸ್ಥಾನದ ಗೂಗಲ್ ಮ್ಯಾಪ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಿಂಗೆ ಟರ್ನ್ ಮಾಡು. ಇಲ್ಲಿಂದ ಎಂಟ್ರಿ. ಫೈನಲಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ರಶ್ ಇರಲ್ಲ ಅನ್ಕೊತೀನಿ. ಅದೇ ಶುಕ್ರವಾರ ಆಗಿದ್ರೆ ತುಂಬಾ ರಶ್ ಇರೋದು. ಮೊದಲು ಬನ್ನಿ ತಾಯಿನ ದರ್ಶನ ಮಾಡ್ಕೊಳ್ಳೋಣ. ದೇವಸ್ಥಾನ ಎಂಟ್ರಿ ಆಗ್ತಾ ಇದ್ದಂಗೆ ಬ್ಯಾಗಲ್ಲಿ ಕಾಯಿ ಕಟ್ಟಿರೋದು ನಮಗೆ ಕಾಣಿಸುತ್ತೆ. ಅದೇನು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಈಗ ಲೇಟ್ ಆಗ್ತಾ ಇದೆ, ಮೊದಲು ತಾಯಿ ದರ್ಶನ ಮಾಡೋಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ. ಬನ್ನಿ ಬನ್ನಿ ಬನ್ನಿ. ಒಳಕ್ಕೆ ಹೋಗ್ಬೇಕಾ? ಒಳಕ್ಕೆ ಹಾಂ. ಒಳಕ್ಕೆ ಹೋಗ್ಬೇಕು ಅಂದ್ರೆ ಹೂ ಕಣ ವಯಸ್ಸ ಬನ್ನಿ. ಹಾಂ ಪರವಾಗಿಲ್ಲ ಕಣೆ. ರಶ್ ಕಮ್ಮಿ ಇರುತ್ತೆ ಅಂದ್ಕೊಂಡೆ. ಇವತ್ತು ಶನಿವಾರ ಆಗಿದ್ರು ತುಂಬಾ ಜನ ಇದ್ದಾರೆ. ಈ ಕ್ಯೂ ಅಲ್ಲಿ ನಂಗೆ ಇನ್ನೊಂದು ಇಷ್ಟ ಆಗಿದ್ದೇನೆಂದರೆ, ಯಾರೇ ಆದರೂ ಈ ಕ್ಯೂ ಅಲ್ಲಿ ನಿಂತು ತಾಯಿ ದರ್ಶನ ಮಾಡಬೇಕು. ಅದರಲ್ಲಿ ಏಜ್ ಆಗಿರೋರಿಗೆ, ಪ್ರೆಗ್ನೆನ್ಸಿಲಿರೋರಿಗೆ ಮತ್ತು ಫಿಸಿಕಲಿ ಚಾಲೆಂಜ್ಡ್ ಆಗಿರೋರಿಗೆ ಎಕ್ಸೆಪ್ಷನ್ ಇರುತ್ತೆ. ದರ್ಶನಕ್ಕೆ ಯಾವುದೇ ರೀತಿ ಚಾರ್ಜ್ ಇರಲ್ಲ. ಕುಂಕುಮಾರ್ಚನೆ ಮಾಡಿಸೋರು 50 ರೂಪಾಯಿ ಕೊಟ್ಟು ಟಿಕೆಟ್ ತೊಗೋಬೇಕಾಗತ್ತೆ. ನಾವು ಕುಂಕುಮಾರ್ಚನೆ ಮಾಡಿಸೋಕೆ ಟಿಕೆಟ್ ತೊಗೊಂಡ್ವಿ. ಅದೇ ಟಿಕೆಟಲ್ಲಿ ಇಡೀ ಫ್ಯಾಮಿಲಿ ಹೊರಗಡೆ ಹೋದ್ವಿ. ಹೇಳೋದು ಮರ್ತಿದ್ದೆ, ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ದಿವಸ ತಾಯಿಯ ಮೂಲ ವಿಗ್ರಹ ಆಚೆ ತೆಗಿತಾರೆ. ಅದರಲ್ಲಿ 24 ಗಂಟೆಗಳ ಕಾಲ ಮಾತ್ರ ನಮಗೆ ಮೂಲ ವಿಗ್ರಹನ ನೋಡ್ಬೋದು. ಭೀಮನ ಅಮಾವಾಸ್ಯೆ ದಿವಸ ಮಧ್ಯರಾತ್ರಿ 2 ಗಂಟೆಯಿಂದ ನಾಳೆ ಬೆಳಗ್ಗೆ 2 ಗಂಟೆ ಗಂಟ ತಾಯಿಯ ದರ್ಶನ ಮಾಡ್ಕೋಬೋದು. ವಿಶೇಷ ಏನಂದರೆ ತಾಯಿಗೆ ನಮ್ಮ ಕೈಯಾರೇನೆ ಅಭಿಷೇಕ ಮಾಡ್ಬೋದು. ಈಗ ಕುಂಕುಮಾರ್ಚನೆ ಮಾಡಿಸ್ಕೊಂಡು ತಾಯಿಯ ದರ್ಶನ ಮಾಡೋಣ ಬನ್ನಿ. ಅಷ್ಟು ದೂರದಿಂದ ಬಂದಿರೋ ನಮಗೆ ಗರ್ಭಗುಡಿ ಹತ್ರ ನಿಂತ್ಕೊಳಕ್ಕೆ ಟೈಮ್ ಕೊಡಲ್ಲ. ನೀವು ನಿಧಾನಕ್ಕೆ ನಿಂತು ತಾಯಿಯ ದರ್ಶನ ಮಾಡ್ಕೊಳ್ಳಿ. ನೀನೆ ತಾಯೇ
ಎಲ್ಲೆಲ್ಲೂ ನಿನ್ನ ಛಾಯೆ. ದರ್ಶನ ಮಾಡಿ ಆಚೆ ಬಂದಿರೋ ನಮಗೆ 60 ಅಡಿ ಎತ್ತರದಲ್ಲಿ ಆಕಾಶದಿಂದ ಈಗ ತಾನೇ ದರಗಿಳಿದು ಬಂದಿರೋ ರೀತಿ ಚಾಮುಂಡೇಶ್ವರಿ ವಿಗ್ರಹ ಕಾಣಿಸುತ್ತೆ. ತಾಯಿ ದರ್ಶನ ಮಾಡಿಕೊಂಡು ಈ ಕಡೆ ಹೋದ್ರೆ ಅಲ್ಲಿ ಕಾಯಿ ಸಿಗುತ್ತೆ. ಕಾಯಲ್ಲೇ ಅಲ್ವ ತಗೊಳೋದು? ನಿಮ್ಗಾಗಲೇ ಒಂದು ವಿಷಯ ಹೇಳ್ತಾ ಇದ್ದೆ, ನಾವು ದೇವಸ್ಥಾನದ ಎಂಟ್ರಿ ಕೊಡ್ತಾ ಇದ್ದಂಗೆ ಜನರು ಇಲ್ಲಿ ಕಾಯಿ ಕಟ್ಟೋದು ನಮಗೆ ಕಾಣಿಸುತ್ತೆ. ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕಾಯಿ ಕಟ್ಟೋದು ಒಂದು ವಿಶೇಷ. 7 ವಾರ ಕಂಟಿನ್ಯೂಯಸ್ ಆಗಿ ತಾಯಿನ ದರ್ಶನ ಮಾಡಿಕೊಂಡು ಕಾಯಿ ಕಟ್ಟೋದ್ರಿಂದ ಮನ್ಸಲ್ಲಿ ಅಂದ್ಕೊಂಡಿರೋ ಕೆಲಸ ಖಂಡಿತ ನಡೆಯುತ್ತೆ ಅನ್ನೋದು ಇಲ್ಲಿಯ ನಂಬಿಕೆ. ಒಂದು ಕಾಯಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ನಮಗೊಂದು ಟೋಕನ್ ಕೊಡ್ತಾರೆ. ಅದನ್ನು ತಗೊಂಡೋಗಿ ಹಿಂದೆ ಕೊಟ್ಟರೆ ನಮಗೆ ಆ ಟೋಕನ್ ಎಷ್ಟಿದೆಯೋ ಅಷ್ಟು ಕಾಯಿ ಕೊಡ್ತಾರೆ. ನನಗಿಲ್ಲೊಂದು ಡೌಟು, ಸಾವಿರಾರು ಜನ ಪ್ರತಿ ವಾರನೂ ಕಾಯಿ ಕಟ್ತಾರೆ. ಇಷ್ಟೊಂದು ಕಾಯಿನ ಏನು ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಆಮೇಲೆ ನನಗೆ ಗೊತ್ತಾಗಿದ್ದು, ಇಲ್ಲಿರೋ ಕಾಯಿನ ಯಾವುದು ವೇಸ್ಟ್ ಮಾಡಲ್ಲ, ಅದನ್ನೆಲ್ಲ ಅಡುಗೆಗೆ ಯೂಸ್ ಮಾಡ್ತಾರೆ ಅನ್ನೋ ವಿಚಾರ ನನಗೆ ಗೊತ್ತಾಯಿತು. ಎಷ್ಟು? ಈಗ ತಗೊಂಡಿರೋ ಕಾಯಿನ 60 ಅಡಿ ಎತ್ತರದ ಚಾಮುಂಡೇಶ್ವರಿ ಪಾದದ ಹತ್ರ ಇಟ್ಟು ಕೊಡ್ತಾರೆ. ಪ್ರಪಂಚದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಪಂಚಲೋಹದಿಂದ ನಿರ್ಮಾಣಗೊಂಡಿರೋ 60 ಅಡಿ ವಿಗ್ರಹ ಅನ್ನೋ ಹೆಗ್ಗಳಿಕೆ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕಿದೆ. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಮತ್ತು ಕಬ್ಬಿಣ ಈ 5 ಅಂಶಗಳಿಂದ ನಿರ್ಮಾಣಗೊಂಡಿರೋ ಏಕೈಕ ಚಾಮುಂಡೇಶ್ವರಿ ವಿಗ್ರಹ. ಅದಕ್ಕೆ ಈ ವಿಗ್ರಹದ ಬಗ್ಗೆ 2025 ಅಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಎಂಟ್ರಿ ಇದೆ. ನಿಮಗಿಲ್ಲೊಂದು ಆಶ್ಚರ್ಯವಾದ ವಿಷಯ ಹೇಳ್ತೀನಿ. ಈ ವಿಗ್ರಹನ ಕಟ್ಟಿದ್ದು ಒಬ್ಬ ಮುಸ್ಲಿಂ. ಹೌದು, ನಿಜ. ಇದರಿಂದ ನಾವೇನು ತಿಳ್ಕೊಬೋದು ಅಂದರೆ, ಇಲ್ಲಿ ಯಾವುದೇ ರೀತಿ ಜಾತಿ, ಧರ್ಮ, ಭೇದ ಭಾವ ಇಲ್ಲ ಅಂತ. ಈ ದೇವಿಪುರ ಅಲ್ವೋ, ನನ್ನ ಅನುಮತಿ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿಯು ಏನು ಮಾಡೋಕ್ಕಾಗಲ್ಲ. ಆಗ್ಲೇ ಕಾಯಿ ತಗೊಂಡ್ವಲ್ಲ, ಇಲ್ಲಿ ಪೂಜೆ ಮಾಡಿಕೊಡ್ತಾರೆ. ಇಲ್ಲಿ ಪೂಜೆ ಮಾಡಿರೋ ಕಾಯಿನ ತಗೊಂಡೋಗಿ ಬಸಪ್ಪ ಹತ್ರ ರೌಂಡ್ ಹೊಡೆದು ಆಮೇಲೆ ಬಂದು ಕಟ್ಟಬೇಕು. ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ. ಆಗ್ಲೇ ಪೂಜೆ ಮಾಡಿಸಿರೋ ಕಾಯಿನ ಕೈಯಲ್ಲಿ ಇಟ್ಕೊಂಡು ಬಸಪ್ಪನ 3 ಪ್ರದಕ್ಷಿಣೆ ಮಾಡಿ ಮನಸ್ಸಲ್ಲಿ ಚಾಮುಂಡೇಶ್ವರ ನೆನೆಸ್ಕೊಂಡು ಕಾಯಿ ಕಟ್ಟೋದು ಇಲ್ಲಿಯ ನಿಯಮ. ಇದೇ ರೀತಿ 7 ವಾರಗಳ ಕಾಯಿ ಕಟ್ಟಿದ್ರೆ ಅನ್ಕೊಂಡಿರೋ ಕೆಲಸ ಖಂಡಿತ ಆಗುತ್ತೆ ಅನ್ನೋದು ಇಲ್ಲಿನ ಭಕ್ತಾದಿಗಳ ನಂಬಿಕೆ. ಅದಕ್ಕೆ ನಾವು 7 ವಾರಗಳ ಕಾಲ ಎಷ್ಟೇ ಕಷ್ಟ ಇದ್ರೂ ದೇವಸ್ಥಾನಕ್ಕೆ ಬಂದು ಕಾಯಿ ಕಟ್ಟಿದ್ವಿ. ಅವಳಿದ್ದಾಳಲ್ವ ನಮ್ಮವ್ವ. ಕಾಯಿ ಕಟ್ಟಿ ಮುಗಿಸಿದ್ಮೇಲೆ ನಾವು ಹೋಗಿದ್ದೆ ಬಸಪ್ಪನ ಹತ್ರ. ಅಲ್ಲಿ ಬಸಪ್ಪನ ಆಶೀರ್ವಾದ ಪಡೆದು ಆಚೆ ಬಂದ್ವಿ. ಅಲ್ಲಿಂದ ಆಚೆ ಬಂದ ನಮಗೆ ಕಾಣಿಸಿದೆ ಪ್ರಪಂಚ ಅನಾವರಣ ಅನ್ನೋ ಬೋರ್ಡು. ನಿಮಗೆ ಟೈಮ್ ಇದ್ದರೆ ದಯವಿಟ್ಟು ಇಲ್ಲಿಗೆ ಒಂದ್ಸಲಿ ವಿಸಿಟ್ ಮಾಡೋದ ಮರಿಬೇಡಿ. ಮಕ್ಕಳ ಜೊತೆ ಬಂದರೆ ಅಂತೂ ಮಿಸ್ ಮಾಡೋಂಗೇ ಇಲ್ಲ. ನಮ್ಮ ರಾಜರು, ಕವಿಗಳು, ಫ್ರೀಡಮ್ ಫೈಟರ್ಸು, ನಮ್ಮ ಇಂಡಿಯಾದ ನದಿಗಳು, ಇನ್ನೂ ಹಲವಾರು ವಿಷಯ ಬಗ್ಗೆ ನಮಗೆ ತುಂಬ ಸುಂದರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಒಬ್ರಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನಮ್ಮ ಪರಂಪರೆಯ ಬಗ್ಗೆ ತಿಳ್ಕೊಂಡ ನಾವು ನೆಕ್ಸ್ಟ್ ಹೊರಟಿದ್ದೆ ಊಟದ ಕಡೆಗೆ. ವರ್ಷದ 365 ದಿವಸನೂ ರಜಾ ಇಲ್ದಿರ ಇಲ್ಲಿ ಅನ್ನದಾನ ನಡೆಯುತ್ತೆ. ಮನೆಗೆ ತಗೊಂಡು ಹೋಗೋಕ್ಕೆ ಪ್ರಸಾದನೂ ಸಿಗುತ್ತೆ.
ಹಾಗೆ ಹೆಣ್ಮಕ್ಳಿಗೆ ಇಷ್ಟ ಆಗಿ ಅತ್ಯಂತ ಇಷ್ಟ ಆಗಿರೋವಂಥ ವಸ್ತು ಸೀರೆ. ಅಮ್ಮನವ್ರ ಮೇಲಿರೋ ಸೀರೆನೂ ಸಿಗುತ್ತೆ. ನಿಮ್ಗೆ ಇಷ್ಟ ಆದರೆ ಅಲ್ಲಿ ಸೀರೆನೂ ತೊಗೊಳ್ಳಿ. ಇಂದಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇನ್ನು ಬಸ್ಸು. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋಸ್ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ನನ್ನ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತಾಯಿ ಚಾಮುಂಡೇಶ್ವರಿಯ ಪರಮ ಭಕ್ತ